ನಮಸ್ತೆ. ಓಂ ವ್ಯಾಸ ಟಿವಿ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ದಿನ ಮುದ್ರಾ ಯೋಗದಲ್ಲಿ ಯಾವ ಸಮಸ್ಯೆಗೆ ಮುದ್ರೆನ ಹೇಳ್ತಾ ಇದ್ದೀನಪ್ಪ, ಯಾವ ಸಮಸ್ಯೆ ತಗೊಂಡಿದ್ದೀನಪ್ಪ ಅನ್ನೋದಾದರೆ ಅದೇ ಸರ್ಪಸುತ್ತು ಅಂತಂದ್ಬಿಟ್ಟು. ನೀವೆಲ್ಲ ಕೇಳಿರ್ತೀರ, ಸರ್ಪಸುತ್ತು ಅನ್ನೋದು ಸರ್ವೇ ಸಾಮಾನ್ಯವಾಗಿ ನಿಮ್ಮ ಕಿವಿಗಾದ್ರೂ ಬಿದ್ದಿರುತ್ತೆ. ಸರ್ಪಸುತ್ತು ಪ್ರಾಬ್ಲಮ್ ಅಂತಂದ್ಬಿಟ್ಟು. ಪಾಪ ಅವ್ರಿಗೆ ಸರ್ಪಸುತ್ತು ಅಪ್ಪ, ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಕಣ್ಣೆಲ್ಲ ಕೆಂಪಗಾಗೋಗ್ಬಿಟ್ಟಿದೆ, ಎದ್ದೇಳೋಕ್ಕಾಗ್ತಿಲ್ಲ, ಕೂತ್ಕೊಳೋಕ್ಕಾಗ್ತಿಲ್ಲ. ಈ ಥರದ್ದೆಲ್ಲ ಸಮಸ್ಯೆ ನಾವು ನೋಡ್ತೀವಿ. ತುಂಬ ಉರಿತಾ ಇರುತ್ತೆ, ಒಳ್ಳೆ ಹಾವಿನ ಥರ ಬೆನ್ನಲ್ಲಿ ಹೊಟ್ಟೆ ಮೇಲೆ ಎಲ್ಲ ಬಂದಿದೆ ಅಂತಂದ್ಬಿಟ್ಟು ಕೇಳಿರ್ತೀವಿ, ಸರ್ಪಸುತ್ತು ಅಂತಂದ್ಬಿಟ್ಟು. ಇದನ್ನು ಏನಂತ ಹೇಳ್ತೀವಿ ಅಂತಂದರೆ, ಇದನ್ನೇ ಅಂದರೆ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಏನಂತ ಹೇಳ್ತೀವಿ ಅಂದರೆ ಹರ್ಪಸ್ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಇದನ್ನು ಸರ್ಪಸುತ್ತನ ಅಂದರೆ ಒಂದು ಕಾಮನ್ ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ ಅಂತಂದರೆ ಸ್ನೇಕ್ ಕ್ರ್ಯಾಪ್ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಈ ಒಂದು ಸರ್ಪಸುತ್ತು ಯಾಕಪ್ಪ ಬರುತ್ತೆ, ಇದಕ್ಕೆ ಕಾರಣ ಏನು ಅಂದರೆ ಇದೊಂದು ವೈರಲ್ ಇನ್ಫೆಕ್ಷನ್. ಅದರಲ್ಲಿ ಏನಂದರೆ ವೆರಿಸಿಲ್ಲಾ ಝೋಸ್ಟರ್ ಅಂತಂದ್ಬಿಟ್ಟು ಒಂದು ವೈರಲ್ ಏನಾಗಿದೆ ಅಂತಂದರೆ ಇದಕ್ಕೆ ಕಾರಣ ಆಗಿರುವಂಥದ್ದಾಗಿದೆ. ಅಷ್ಟೇ ಅಲ್ಲ, ಈ ವೆರಿಸಿಲ್ಲಾ ಅನ್ನೋ ವೈರಸ್ಸು ಏನು ಮಕ್ಕಳಿಗೆ ನಾವು ಚಿಕನ್ ಪಾಕ್ಸ್ ಅಂತಂದ್ಬಿಟ್ಟು ನಾವು ನೋಡ್ತೀವಲ್ಲ, ಅದಕ್ಕೂ ಕಾರಣ ಆಗಿರುವಂಥ ವೈರಸ್ಸೇ ಈ ಒಂದು ವೈರಸ್ ಸಹನೂ ಆಗಿದೆ. ಹಾಗಾದರೆ ಈ ಸರ್ಪಸುತ್ತು ಯಾಕಪ್ಪ ಬರುತ್ತೆ ಅನ್ನೋದಾದರೆ ನೋಡಿ, ಏನಾಗುತ್ತೆ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಏನು ಈ ಒಂದು ಬಂದಿರುತ್ತಲ್ಲ ಚಿಕನ್ ಪಾಕ್ಸ್ ಅಂತ ಅಂದ್ಬಿಟ್ಟು, ಯಾರು ಚಿಕನ್ ಪಾಕ್ಸ್ಗೆ ರಿಲೇಟೆಡ್ ಆಗಿರುವಂಥ ಚುಚ್ಚುಮದ್ದುಗಳನ್ನು ಹಾಕಿಸ್ಕೊಂಡಿರಲ್ಲೋ ಅವ್ರಿಗೆ ಚಿಕನ್ ಪಾಕ್ಸ್ ಅನ್ನೋದು ಬರುತ್ತೆ. ನೋಡಿ, ಈ ಚಿಕನ್ ಪಾಕ್ಸ್ ಅನ್ನೋದು ಸಂಪೂರ್ಣವಾಗಿ ವೈರಸ್ ಅನ್ನೋದು ನಾಶ ಆಗದೇ ಇಲ್ದಿದ್ದಾಗ ಅದರಲ್ಲಿ ಅಂದರೆ ಈಗ ಚಿಕನ್ ಪಾಕ್ಸ್ ಏನೋ ವಾಸಿ ಆಗೋಗ್ಬಿಡುತ್ತೆ ಮಕ್ಕಳಿಗೆ, ಬಟ್ ವೈರಸ್ ಅನ್ನೋದು ಸಂಪೂರ್ಣವಾಗಿ ನಾಶ ಆಗಿದೆಯಾ ಅಂತಂದ್ಬಿಟ್ಟು ನೋಡಬೇಕು. ಅದು ನಾಶ ಆಗದೇ ಇಲ್ದಿದ್ದಾಗ ಏನಾಗುತ್ತೆ ಅಂದರೆ ಈ ಒಂದು ಸ್ಪೈನ್ನ ಟಿಶ್ಯೂಸಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ವೈರಸ್ ಅನ್ನೋದು ಸೇರಿಕೊಂಡು ಒಂದು 50ರ ನಂತರ ಅಂದರೆ ಸ್ವಲ್ಪ ವರ್ಷಗಳ ನಂತರ ಏನು ಮಾಡುತ್ತೆ ಅಂದರೆ ಅಗೇನ್ ಈ ವೈರಸ್ ಅನ್ನೋದು ಮತ್ತೆ ಅದು ಉಲ್ಬಣ ಆಗ್ತಾ ಹೋಗಿ ಈ ಒಂದು ಸರ್ಪಸುತ್ತು ಅನ್ನೋದಕ್ಕೆ ಇದು ಒಂದು ಕಾರಣ ಆಗಿದೆ. ಈ ಒಂದು ಸರ್ಪಸುತ್ತು ಅನ್ನೋದು ಅದು ಸ್ಪೈನಲ್ಲಿ ವೈರಸ್ಗಳ ಒಂದು ಸಂಕೀರ್ಣ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಅದು ಒಂದು ಏನಿಲ್ಲ ಅಂದರೆ ಒಂದು 10 to 15 ಡೇಸ್ವರೆಗೂ ಈ ಸರ್ಪಸುತ್ತು ಅನ್ನೋದು ಇದ್ದೇ ಇರುತ್ತೆ. ಇದು ಯಾವ ರೀತಿ ಇರುತ್ತೆ ಅಂದರೆ ಕೆಂಪು, ಈ ದೇಹದಲ್ಲಿ ಕೆಂಪು ಗಾಯಗಳು, ಒಂದು ಹಾವು ಈ ರೀತಿಯಾಗಿ ಓಡಾಡುತ್ತಲ್ಲ, ಆ ರೀತಿಯಾಗಿರೋದನ್ನ ಏನಂತ ಹೇಳ್ತಾರೆ, ಯಾವಾಗ ಈ ಹಾವಿನ ಆಕಾರದಲ್ಲಿರುತ್ತೋ ಅದಕ್ಕೆ ಸರ್ಪಸುತ್ತು ಅಂತ ಹೇಳ್ತಾರೆ. ಕೆಲವೊಂದು ಮೂಢನಂಬಿಕೆಗಳ ಪ್ರಕಾರ ಹಾವಿನ ದೋಷದಿಂದ ಇದು ಬರುತ್ತೆ ಅಂತಂದ್ಬಿಟ್ಟು ಅನ್ನೋದು ನಾವು ವಾಡಿಕೆಯಲ್ಲಿ ಇದೆ ಅಂತ ನೋಡ್ಬೋದಾಗಿದೆ. ಆದರೆ ಈ ಸರ್ಪಸುತ್ತು ಅನ್ನೋದು ಬರೋದು ಈ ಒಂದು ವೈರಸ್ಸಿಂದ ಅಂತಂದ್ಬಿಟ್ಟು ನಾವು ತಿಳಿಬಹುದಾಗಿದೆ. ಹೀಗಿರುವಾಗ ಈ ಒಂದು ವೈರಸ್ ಅನ್ನೋದ್ರಿಂದ ಬರುವಂತಹ ಈ ಸರ್ಪಸುತ್ತು ಯಾವ್ಯಾವ ರೀತಿಯಾದಂತಹ ಒಂದು ಸಿಂಪ್ಟಮ್ಸ್ಗಳನ್ನು ಹೊಂದಿದೆ, ಯಾವ್ಯಾವ ರೀತಿಯಾದ ಅಪಾಯಗಳನ್ನು, ತೊಂದರೆಗಳನ್ನು ಕೊಡುತ್ತೆ ಅನ್ನೋದಾದರೆ ನೋಡಿ, ಈ ಸರ್ಪಸುತ್ತು ಬಂದಿರುವಂತಹ ವ್ಯಕ್ತಿ ಕಣ್ಣೆಲ್ಲ ಕೆಂಪಗಾಗಿರುತ್ತೆ, ಅವ್ರಿಗೆ ನಿದ್ದೆ ಬರೋದಿಲ್ಲ, ತುಂಬಾ ಉರಿಯಿಂದ ಕೂಡಿರುತ್ತೆ, ಹಾಗೆ ಆಯಾಸದಿಂದ ಇರ್ತಾರೆ, ತುಂಬ ನಿಶಕ್ತಿಯಿಂದ ಇರ್ತಾರೆ, ನೀಟಾಗಿ ಜೀರ್ಣ ಶಕ್ತಿ ಅನ್ನೋದು ಅವ್ರಿಗೆ ಇರೋದಿಲ್ಲ. ಅದೇ ರೀತಿಯಾಗಿ ಬೆನ್ನು ಅನ್ನೋದು ತುಂಬಾ ನೋವಿಂದ ಕೂಡಿರುತ್ತೆ, ಹಾಗೆ ಆ ಪ್ಲೇಸ್ ಎಲ್ಲನೂ ತುಂಬ ಉರಿಯಿಂದ ಕೂಡಿರುತ್ತೆ. ಈ ರೀತಿಯಾಗಿ ಇದಿಷ್ಟೇ ಅಲ್ದಿಲ್ದಿರ ಏನಾಗುತ್ತೆ ಅಂತಂದರೆ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಸ್ಪೈನ್ ರಿಲೇಟೆಡ್ ಪ್ರಾಬ್ಲಮ್ಮು, ಮತ್ತು ಇನ್ನು ಕೆಲವ್ರಿಗೆ ಅದೇ ಸ್ಟ್ರೋಕ್ ಹೊಡಿಯೋದಾಗಿರ್ಬೋದು, ಮತ್ತು ಬ್ರೈನ್ ಕೆಳಗೆ ಅಂದರೆ ನರ್ವ್ ಸಿಸ್ಟಮ್ ಡ್ಯಾಮೇಜ್ ಆಗೋದಾಗಿರ್ಬೋದು. ಕೆಲವೊಂದು ಅಂದರೆ ಅತಿರೇಕವಾದ ಸರ್ಪಸುತ್ತು ಅನ್ನೋದು ಈ ಒಂದು ಕಾರಣಗಳಿಗೂ ಸಹ ಈ ಒಂದು ಕಾರಣಗಳನ್ನು ತಂದುಕೊಡುತ್ತೆ ಅಂತಂದ್ಬಿಟ್ಟು ನಾವು ತಿಳಿಬಹುದಾಗಿದೆ. ಹೀಗಿರುವಾಗ ಈ ಸರ್ಪಸುತ್ತು ಬಂದಾಗ ಯಾವುದೇ ರೀತಿಯಾಗಿ ಕುಗ್ಗದೆ ನಮ್ಮ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಕೊಂಡಾಗ ಆ ವೈರಸ್ ಅನ್ನೋದು ಆಟೋಮೆಟಿಕಲಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಳೋದಕ್ಕೆ ಆಹಾರ ವಿಹಾರ, ನಮ್ಮ ಥಾಟು, ಅದೇ ರೀತಿಯಾಗಿ ನಮ್ಮ ಲೈಫ್ ಸ್ಟೈಲು ಎಲ್ಲವನ್ನು ಶುದ್ಧಿ ಮಾಡಿಕೊಂಡು ಇದರ ಜೊತೆಗೆ ನಮ್ಮ ಮುದ್ರಾ ಯೋಗದಲ್ಲಿ ಯಾವ ಮುದ್ರೆಗಳು ಈ ಒಂದು ಸರ್ಪಸುತ್ತುವನ್ನು ಹೋಗಲಾಡಿಸೋದಕ್ಕೆ, ಈ ಹರ್ಪಸ್ನ ನಿವಾರಣೆ ಮಾಡೋದಕ್ಕೆ ಒಂದು ಸಹಾಯಕಾರಿ ಆಗಿದೆ ಅನ್ನೋದಾದರೆ ಅದರಲ್ಲಿ ಲಿಂಗ ಮುದ್ರೆ ಅಂತಂದ್ಬಿಟ್ಟು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಮೇರುದಂಡ ಮುದ್ರೆ ಅಂತಂದ್ಬಿಟ್ಟು ಅದು ಒಂದು ತೊಗೊಂಡಿದ್ದೀವಿ. ಅದೇ ರೀತಿಯಾಗಿ ಮತ್ತೊಂದು ಕುಂಡಲಿನಿ ಮುದ್ರೆ ಅಂತಂದ್ಬಿಟ್ಟು ಈ 3 ಮುದ್ರೆಗಳನ್ನು ತೊಗೊಂಡಿದ್ವಿ. ಯಾಕಪ್ಪ ಈ 3 ಮುದ್ರೆಗಳನ್ನು ತೊಗೊಂಡಿದ್ವಿ ಅಂದರೆ ನೋಡಿ, ಲಿಂಗ ಮುದ್ರೆ ಅನ್ನೋದೇನಾಗುತ್ತೆ ಅಂತಂದರೆ ಅಲ್ಲಿ ಏನಾಗುತ್ತೆ, ಅಗ್ನಿ ತತ್ವ ಅನ್ನೋದನ್ನ ಎಲ್ಲ ರೀತಿಯಾಗೂ ಬ್ಯಾಲೆನ್ಸ್ ಮಾಡೋದಕ್ಕೆ ಲಿಂಗ ಮುದ್ರೆ ಸಹಾಯಕಾರಿಯಾಗಿದೆ. ಅದೇ ರೀತಿಯಾಗಿ ಮೇರುದಂಡ ಮುದ್ರೆ ಇದೇನಾಗುತ್ತೆ ಅಂದರೆ ಸ್ಪೈನ್ ಅಂದರೆ ಈ ಬೆನ್ನು ನೋವು, ಬೆನ್ನಿಗೆ ಸಂಬಂಧಪಟ್ಟಿದ್ದಂಥ ಪ್ರಾಬ್ಲಮ್ಗಳನ್ನ ನಿವಾರಣೆ ಮಾಡೋದಕ್ಕೆ ಈ ಒಂದು ಮೇರುದಂಡ ಸಹಾಯಕಾರಿಯಾಗಿದೆ. ಅದೇ ರೀತಿಯಾಗಿ ಮತ್ತೊಂದು ಕುಂಡಲಿನಿ ಮುದ್ರೆ ಅಂತ. ಯಾಕಪ್ಪ ಅಂತಂದರೆ ಪ್ರಾಣಶಕ್ತಿ ಅನ್ನೋದು ಕುಂಡಲಿನಿಯಲ್ಲಿ ಜಾಗೃತಿ ಆಗಿದ್ದಾಗ ಆ ಪ್ರಾಣಶಕ್ತಿ ಅಂದರೆ ಕುಂಡಲಿನಿಯ ಮುದ್ರೆಯನ್ನು ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಈ ಪ್ರಾಣಶಕ್ತಿ ತತ್ವ ಅನ್ನೋದು ಜಾಗೃತಿ ಆಗ್ತಾ ಹೋಗುತ್ತೆ. ಆಗ ವೈರಸ್ ಕಡಿಮೆ ಆಗೋದು ಸಹ ಈ ಒಂದು ಮುದ್ರೆಯಿಂದ ಸಹಾಯಕಾರಿಯಾಗಿದೆ. ಹೀಗಿರುವಾಗ ಈ ಮುದ್ರೆಗಳನ್ನು ಹೇಗಪ್ಪ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಲಿಂಗ ಮುದ್ರೆ. ಲಿಂಗ ಮುದ್ರೆ ಅನೇಕ ಸಂಚಿಕೆಗಳಲ್ಲೂ ತೋರಿಸಿದ್ದೀನಿ.
ಸೊ ಈ ಲಿಂಗ ಮುದ್ರೆನ ಹೇಗಪ್ಪ ಮಾಡೋದು ಅನ್ನೋದಾದರೆ ಮೊದಲಿಗೆ ನಮ್ಮ ಕೈಗಳು ಸೊ ಈ ರೀತಿಯಾಗಿ ಇರಬೇಕು. ಎರಡೂ ಕೈಗಳನ್ನು ಈ ರೀತಿಯಾಗಿ ಇಟ್ಕೊಂಡು ಸೊ ನಮ್ಮ ಹೆಬ್ಬೆರಳು, ಬಲ ಹೆಬ್ಬೆರಳನ್ನಾದರೂ ನೀವು ಈ ರೀತಿ ಇಟ್ಕೊಬೋದು, ಅದೇ ರೀತಿಯಾಗಿ ಎಡ ಹೆಬ್ಬೆರಳನ್ನಾದರೂ ನೀವು ಈ ರೀತಿಯಾಗಿ ಇಟ್ಕೊಬೋದು. ಓಕೆನಾ? ಈ ರೀತಿಯಾಗಿ ಮಾಡೋದ್ರಿಂದ ಇದು ಲಿಂಗ ಮುದ್ರೆ. ಸೊ ಇದು ಏನಾಗಿದೆ ಅಂತಂದರೆ ನಮ್ಮ ಬಾಡಿಯಲ್ಲಿರುವಂತಹ ಅಗ್ನಿ ತತ್ವವನ್ನು ಎಲ್ಲ ರೀತಿಯಾಗಿ ಅದನ್ನು ಸಮತ್ವಕ್ಕೆ ತರೋದಕ್ಕೆ ಈ ಲಿಂಗ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಸೊ ಅದೇ ರೀತಿಯಾಗಿ ಮತ್ತೊಂದು ಮುದ್ರೆ ಯಾವುದಪ್ಪ ಅನ್ನೋದಾದರೆ ಮೇರುದಂಡ. ಸೊ ಮೇರುದಂಡ ಅಂದರೆ ನಿಮ್ಮ ಹೆಬ್ಬೆರಳು ನೋಡಿ, ಈ 4 ಬೆರಳುಗಳು ಈ ರೀತಿ ಮಡ್ಚ್ಕೊಂಡು ಹೆಬ್ಬೆರಳು ಸೊ ಈ ರೀತಿಯಾಗಿ ಇದಕ್ಕೆ ಸ್ಪೈನ್ ಅನ್ನೋದು ನೇರವಾಗಿ ಹೋಗ್ತಾ ಹೋಗುತ್ತೆ. ಸೊ ಯಾಕಂದರೆ ಹೆಚ್ಚಿನದಾಗಿ ಸ್ಪೈನಲ್ಲೇ ಈ ಒಂದು ವೈರಸ್ಗಳ ಸ್ಟೋರೇಜ್ ಆಗಿ ಅಲ್ಲಿಂದ ಒಂದು ಕಾಣಿಸ್ಕೊಳೋದ್ರಿಂದ ಏನಾಗಿದೆ ಅಂದರೆ ಸ್ಪೈನ್ಗೆ ಇದು ಒಂದು ಉತ್ತಮವಾದಂತಹ ಒಂದು ಮುದ್ರೆ ಇದು ಆಗಿದೆ. ಸೊ ಇದರಿಂದ ಹರ್ಪಸ್ ಅನ್ನೋದು ಕಡಿಮೆ ಆಗೋದಕ್ಕೂ ಇದು ಒಂದು ಸಹಾಯಕಾರಿಯಾಗಿದೆ. ಸೊ ಅದೇ ರೀತಿಯಾಗಿ ಮತ್ತೊಂದು ಮುದ್ರೆ ಯಾವುದಪ್ಪ ಅನ್ನೋದಾರೆ ಅದೇ ಕುಂಡಲಿನಿ ಮುದ್ರೆ. ಸೊ ಕುಂಡಲಿನಿ ಮುದ್ರೆ ಹೇಗಪ್ಪ ಮಾಡೋದು ಅಂದರೆ ಸೊ ಮೊದಲಿಗೆ ನಮ್ಮ ತೋರು ಬೆರಳನ್ನು ತಗೊಂಡು ಈ ರೀತಿಯಾಗಿ ನಮ್ಮ ಕೈಗಳನ್ನು ಈ ರೀತಿಯಾಗಿ ಮುಷ್ಟಿ ಈ ರೀತಿ ಮಡಚಬೇಕು. ನಂತರ ಈ ಒಂದು ಹೆಬ್ಬೆರಳನ್ನು ಈ ಒಂದು ತೋರು ಬೆರಳಿಗೆ ಈ ರೀತಿಯಾಗಿ ಪಾಯಿಂಟ್ ಮಾಡಬೇಕು. ಸೊ ಇದನ್ನು ಕುಂಡಲಿ ಮುದ್ರೆ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಸೊ ಅಂದರೆ ಪ್ರಾಣಶಕ್ತಿ ಜಾಗೃತಿ ಆಗೋದಕ್ಕೆ ಈ ಕುಂಡಲಿ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಇದರಿಂದ ವೈರಸ್ ಅನ್ನೋದು ಕಡಿಮೆ ಆಗ್ತಾ ಹೋಗಿ ಹರ್ಪಸ್ ಅನ್ನೋದು ಕಡಿಮೆ ಆಗೋದಕ್ಕೆ ಈ ಒಂದು ಮುದ್ರೆಗಳು ಸಹಾಯಕಾರಿಯಾಗಿದೆ. ಸೊ ನೋಡಿದ್ರಲ್ಲ, ಸೊ ಈ ರೀತಿಯಾಗಿ ಹರ್ಪಸ್ ಅನ್ನೋ ಸಮಸ್ಯೆಗೆ ಮೇಯ್ನಾಗಿ ಈ ಸಮಸ್ಯೆ ಅದು ಬಂದಾಗ ತಡ್ಕೊಳಕ್ಕಾಗ್ದಿಲ್ದಿರೋಂಥ ಸಮಸ್ಯೆ ಒಂದು ಹರ್ಪಸ್ ಅನ್ನೋ ಸಮಸ್ಯೆ ಆಗಿದೆ. ಸೊ ಹೀಗಿರುವಾಗ ಸೊ ಚಿಕ್ಕ ಮಕ್ಕಳಿದ್ದಾಗೇ ಆದಷ್ಟು ಈ ಒಂದು ಏನು ಚಿಕನ್ ಪಾಕ್ಸ್ ಅನ್ನೋ ಚುಚ್ಚುಮದ್ದನ್ನು ದಯವಿಟ್ಟು ಎಲ್ಲ ಮಕ್ಕಳಿಗೂ ಕೊಡಿಸಿ. ಸೊ ಅದರಲ್ಲೂ ಕೊಡಿಸಿದ ನಂತರ ಆ ಅಕಸ್ಮಾತ್ ಏನಾದ್ರು ಚಿಕನ್ ಪಾಕ್ಸ್ ಅನ್ನೋದು ಬಂತು ಅಂತಂದಾಗ ಸಂಪೂರ್ಣವಾಗಿ ವೈರಸ್ ಅನ್ನೋದು ಅದು ನಿವಾರಣೆ ಆಗಿದೆಯಾ ಅನ್ನೋದನ್ನು ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದನ್ನು ಆ ಟೈಮಲ್ಲಿ ಕೊಡ್ತಾ ಹೋಗಿ. ಸೊ ಯಾಕಂದರೆ ಅದರಲ್ಲಿರುವಂತಹ ಒಂದು ಚಿಕ್ಕ ಸ್ಟೋರೇಜ್ ಏನಾಗುತ್ತೆ ಟಿಶ್ಯೂ ಮೇಲೆ ಪರಿಣಾಮ ಆಗಿ ಮತ್ತೆ ಸರ್ಪ ಸುತ್ತು ಅನ್ನೋದು ಕೆಲವೊಂದು ವರ್ಷಗಳ ನಂತರ ಅದು ವೃದ್ಧಿ ಆಗೋದಕ್ಕೆ ಸಹಾಯಕಾರಿಯಾಗಿದೆ. ಸೊ ಹೀಗಿರುವಾಗ ಸೊ ಆದಷ್ಟು ಈ ಒಂದು ಚುಚ್ಚುಮದ್ದುಗಳನ್ನು ಎಲ್ಲ ಮಕ್ಕಳಿಗೂ ಕೊಡಿಸಿ. ಅದರಲ್ಲೂ ಅಕಸ್ಮಾತ್ ಕೊಡಿಸ್ತಿಲ್ದಿರ ನಿಮಗೇನೋ ಚಿಕನ್ ಪಾಕ್ಸ್ ಮಗುಗೆ ಬಂತು ಅಂದರೆ ಆದಷ್ಟು ಉತ್ತಮ ರೋಗ ನಿರೋಧಕವಾಗಿ ಕೊಡ್ತಾ ಸಂಪೂರ್ಣವಾಗಿ ವೈರಸ್ನ ಕಿಲ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ದಿನ ಈ ಸರ್ಪ ಸುತ್ತು ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ನೀಡ್ತಾ ಸೊ ಈ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.